ಎಲ್ಲರಿಗೂ ಸ್ವಾಗತ. Let us continue our class on probability. See, in our previous class we have worked out some of the problems on independent events. ಸೊ ನಾವು ಕೆಲವು ಪ್ರಾಬ್ಲಮ್ಸ್ಗಳನ್ನು ಇಂಡಿಪೆಂಡೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂಗೆ ಸಾಲ್ವ್ ಮಾಡಿದ್ವಿ. ನೋಡಿ, ಇವತ್ತಿನ ಈ ಸೆಷನಲ್ಲಿ ಬಹಳ ಮುಖ್ಯವಾದಂಥ ಕಾನ್ಸೆಪ್ಟ್. ಸೊ ಎರಡು ಕಾನ್ಸೆಪ್ಟ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಕಾನ್ಸೆಪ್ಟ್ ಈಸ್ ನೋಡಿ, ಥಿಯರಮ್ ಆಫ್ ಟೋಟಲ್ ಪ್ರಾಬಬಿಲಿಟಿ ಅಂತ ನಾನು ಬರ್ತಿದ್ದೀನಿ. ಸೊ ಇದನ್ನು ನಾವು ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ ಅಂತಲೂ ಕರಿತೀವಿ. ಸೊ ಈ ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ ಆದ ಕೂಡಲೇ ನಾವು ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗ್ತೀವಿ. ಸೊ ಇಲ್ಲಿ ಫಸ್ಟ್ ವಿ ಶಾಲ್ ಲರ್ನ್ ಅಬೌಟ್ the meaning of total probability. So before that, one sub concept ನೋಡಿ, partition of a sample space ಅಂತ ಇದೆ. So in this session let us study about the theorem of total probability. So ಅದರಲ್ಲಿ sub partition of sample space. Okay, so now let us discuss about what is the meaning of partition of sample space. ನೋಡಿ, ನಮಗೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ನಾವು ಪರ್ಫಾರ್ಮ್ ಮಾಡಿದಾಗ ಸೊ ನಮಗೆ ಒಂದು ಸ್ಯಾಂಪಲ್ ಸ್ಪೇಸ್ ಇರುತ್ತೆ. ಅಬ್ಸರ್ವ್ ಮಾಡಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಆಸ್ ಸ್ಯಾಂಪಲ್ ಸ್ಪೇಸ್. ಓಕೆ, ಈಗ ಸ್ಯಾಂಪಲ್ ಸ್ಪೇಸ್ ಇದೆ ನಮ್ಮ ಹತ್ರ. ಸೊ ವೆನ್ ಎವರ್ ವಿ ಪರ್ಫಾರ್ಮ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ನಾವು ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದಾಗ ವಿ ವಿಲ್ ಬಿ ಹ್ಯಾವಿಂಗ್ ಎ ಸ್ಯಾಂಪಲ್ ಸ್ಪೇಸ್. ಸಬ್ಸೆಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಆರ್ ಕಾಲ್ಡ್ ಇವೆಂಟ್ಸ್. ನಮ್ಮ ಹತ್ರ ಇವೆಂಟ್ಸ್ಗಳು ಕೂಡ ಇರುತ್ತೆ. ಸಪೋಸ್ ಈಗ ನೋಡಿ, let me take one event. So event means it is subset of the sample space. So ಈಗ ಒಂದು event ಅನ್ನ ಇಲ್ಲಿ ತಗೊಳ್ತೀನಿ. So let me call this okay, A. So let me call that event as A. So now what is the meaning of partition? ನೋಡಿ, partition ಅಂತ ಬರ್ದಿದ್ದೀವಿ. ಈಗ partition of a sample space ಅಂತ ಇದೆ. So partition of a sample space ಅಂದ್ರೆ, for example, let me consider see, ನಾನು ಇದನ್ನು ಓಕೆ, ಐ ವಿಲ್ ಗೋ ಆನ್ ಮೇಕಿಂಗ್ ಡಿವಿಷನ್. ಓಕೆ, ಪಾರ್ಟ್ಸ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಹತ್ರ ಸ್ಯಾಂಪಲ್ ಸ್ಪೇಸ್ ಇದೆ, ಒಂದು ಇವೆಂಟ್ ಇದೆ. ಸೊ ಐ ಆಮ್ ಕನ್ಸಿಡರಿಂಗ್ ಪಾರ್ಟಿಷನ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್. ಸೇ ಓಕೆ, ಇಲ್ಲಿ ಒಂದು ಪಾರ್ಟಿಷನ್ ಮಾಡಿದ್ದೀನಿ. ದೆನ್ ಲೆಟ್ ಮಿ ಕನ್ಸಿಡರ್ ಅನದರ್ ಪಾರ್ಟಿಷನ್. ದೆನ್ ಸಿಮಿಲರ್ಲಿ ಓಕೆ, ಇದನ್ನು ನಾನು ಎ ಅಂತ ಅನ್ಕೊಳ್ತೀನಿ. ಸೊ ಲೆಟ್ ಮಿ ಟೇಕ್ ದಿಸ್ ಆ್ಯಸ್ E1, E2, E3 ಸೋ ಆನ್. ಜನರಲ್ ಆಗಿ ನೋಡಿ, E1, E2, E3 ಸೋ ಆನ್ ಅಪ್ ಟು En. ಓಕೆ, ಸೊ ಈಗ ನೋಡಿ ಡೆಫಿನಿಷನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಪಾರ್ಟಿಷನ್? ಎ ಸೆಟ್ ಆಫ್ ಈವೆಂಟ್ಸ್. First let me write the definition. ನೋಡಿ, set of events E1, E2, E3 up to general line ಅಲ್ಲಿ En. ನೋಡಿ, ನಾನು ತಗೊಂಡಿದ್ದೀನಿ E1, E2, E3 up to En. is set to represent a partition of sample space as if, see, there are some conditions, very important. ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ, ನನ್ನ ಹತ್ರ ಒಂದು ಸ್ಯಾಂಪಲ್ ಸ್ಪೇಸ್ ಇದೆ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಾವು ಯಾವುದೇ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ತಗೊಳ್ಳೋಣ, ಟಾಸಿಂಗ್ ಎ ಡೈ ಅಂತ ಹೇಳಿ. ಸೊ ಇಫ್ ಯು ಟಾಸ್ ಎ ಡೈ, ವಾಟ್ ವಿಲ್ ಬಿ ದಿ ಸ್ಯಾಂಪಲ್ ಸ್ಪೇಸ್? ನಮ್ಮ ಸ್ಯಾಂಪಲ್ ಸ್ಪೇಸಲ್ಲಿ 1 2 3 4 5 6 ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಫ್ರಮ್ ದ ಹೆಲ್ಪ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ನಾವೇನಾದರೂ ಈಗ ಇವೆಂಟ್ಸ್ಗಳನ್ನ ಡಿಸ್ಕ್ರೈಬ್ ಮಾಡೋದಾದರೆ, ಸೊ ಐ ಕ್ಯಾನ್ ಕೋಟ್ ಸೋ ಮೆನಿ ಇವೆಂಟ್ಸ್. ನಮಗೆ ಇವೆಂಟ್ಸ್ ಅಂತಂದರೆ ಗೆಟಿಂಗ್ ಎನ್ ಆಡ್ ನಂಬರ್ ಆಗಿರ್ಬೋದು, ಗೆಟಿಂಗ್ ಮಲ್ಟಿಪಲ್ ಆಫ್ 3 ಆಗಿರ್ಬೋದು, ದಟ್ ಈಸ್ ಆಲ್ಸೋ ಅನ್ ಇವೆಂಟ್. ಗೆಟಿಂಗ್ ಈವನ್ ನಂಬರ್ಸ್ ಆಗಿರ್ಬೋದು. ನೋಡಿ, ಇವೆಲ್ಲವೂ ಕೂಡ ನಮಗೆ ಇವೆಂಟ್ಸ್ ಆಗುತ್ತೆ. ಸೊ ಸಿಮಿಲರ್ಲಿ ಇಲ್ಲಿ ನನಗೆ ಅದೇ ಥರ ಒಂದು ಸ್ಯಾಂಪಲ್ ಸ್ಪೇಸ್ ಇದೆ. ಆ ಸ್ಯಾಂಪಲ್ ಸ್ಪೇಸಲ್ಲಿ ನಾನು ಒಂದು ಮೇಯ್ನ್ ಇವೆಂಟನ್ನು ಕನ್ಸಿಡರ್ ಮಾಡಿದ್ದೀನಿ. ನೋಡಿ, ಅಬ್ಸರ್ವ್ ಮಾಡಿ, ಎ ಅಂತಕ್ಕಂಥದ್ದು ನನ್ನ ಇವೆಂಟ್ ಇದೆ. ಮತ್ತೊಮ್ಮೆ ವಿತ್ in that event I have made partitions, say E1, E2, E3. ನೋಡಿ, E1, E2, E3 these are also events. So E1, E2, E3, En ವರೆಗೆ ಏನಿದಾವಲ್ಲ, ಇವನ್ನ ನಾವು ಈ E1, E2, E3 ಅಂತಕ್ಕಂಥದ್ದು ಇವನ್ನ ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಬೇಕಾದ್ರೆ ಈ ಇವೆಂಟ್ಸ್ಗಳು
ಸ್ಯಾಟಿಸ್ಫೈ ಮಾಡಬೇಕು ಕಂಡೀಷನ್ಸನ್ನು. ಸೊ ವಾಟ್ ಆರ್ ದ ಕಂಡೀಷನ್ಸ್, ನೀವು ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ಈ ಸೆಟ್ ಆಫ್ ಇವೆಂಟ್ಸನ್ನು ನಾವು ಪಾರ್ಟಿಷನ್ ಅಂತ ಕರಿತೀವಿ ಅಂತಂದರೆ, ನೋಡಿ ಫಸ್ಟ್ ಆಫ್ ಆಲ್ ಆ ಇವೆಂಟ್ಗಳು ನೋಡಿ ಅಬ್ಸರ್ವ್ ಮಾಡಿ. ಫಸ್ಟ್ ಆಫ್ ಆಲ್ ಆ ಇವೆಂಟ್ಸ್ ಏನಿದೆ, ಸೊ ಪ್ರತಿಯೊಂದು ಇವೆಂಟ್ಸು, ಸೊ ಸಪೋಸ್ ನಾವೇನಾದರೂ ಈ ಇಂಟರ್ಸೆಕ್ಷನ್ ತೊಗೊಂಡೆ ಅಂತ ಅಂದ್ಕೊಳ್ಳೋಣ, E1 ಇಂಟರ್ಸೆಕ್ಷನ್ E2, ದೆನ್ E2 ಇಂಟರ್ಸೆಕ್ಷನ್ E3. ಸೊ ಜನರಲ್ ಆಗಿ, ಸೊ ಇಫ್ ಐ ಟೇಕ್ intersection of any two events, so I should get 5. ಅಂದರೆ ನನಗೆ ಎರಡು ಇವೆಂಟ್ಸ್ ಅಲ್ಲೂ ಕಾಮನ್ ಎಲಿಮೆಂಟ್ಸ್ ಇರೋ ಹಾಗಿಲ್ಲ. ಸೊ ದಟ್ ಈಸ್ E1, so the intersection of any two events of my events should give me an empty set. Okay, that means ನೋಡಿ ಇದು E1 ಇಂಟರ್ಸೆಕ್ಷನ್ E2 ಕೂಡ ನನಗೆ ಏನಾಗಿರಬೇಕು 5 ಆಗಿರಬೇಕು. ಓಕೆ, ರೈಟ್ ಹಿಯರ್ ಇಂಪ್ಲೈಸ್ E1 ಇಂಟರ್ಸೆಕ್ಷನ್ E2 ಏನು 5 ಆಗಿರಬೇಕು. ಅದೇ ಥರ E2 ಇಂಟರ್ಸೆಕ್ಷನ್ E3 ಅದು ಕೂಡ 5 ಆಗಿರಬೇಕು. ಸಿಮಿಲರ್ಲಿ ದಟ್ ಮೀನ್ಸ್ ದೀಸ್ ಇವೆಂಟ್ಸ್ ಶುಡ್ ಬಿ, ನೋಡಿ ಏನಂತ ಕರಿತೀವಿ ನಾವು, ಯಾವುದೇ ಎರಡು ಇವೆಂಟ್ಸ್ಗಳ ಇಂಟರ್ಸೆಕ್ಷನ್ ಎಂಟಿ ಸೆಟ್ ಆಗಿತ್ತು ಅಂತಂದರೆ, ಯು ನೋ ದಟ್ ಫ್ರಮ್ ಅವರ್ ಪ್ರೀವಿಯಸ್ ನಾಲೆಡ್ಜ್, ಈ ಇವೆಂಟ್ಸ್ಗಳನ್ನು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕರಿತೀವಿ. ಹಾಗಾದರೆ ಈ ಇವೆಂಟ್ಸ್ಗಳು ನನಗೇನಾಗಿರಬೇಕು, ಫಸ್ಟ್ ಕಂಡೀಷನ್ ದೇ ಶುಡ್ ಬಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸೊ ಈಗ ನಾನು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಯಿತು. ದೆನ್ ಸೆಕೆಂಡ್ ಕಂಡೀಷನ್, ಓಕೆ ನಾನು ಇಲ್ಲಿ ಬರ್ತಿರ್ತೀನಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರ್ಬೋದು. ನೋಡಿ ಸೆಕೆಂಡ್ ಕಂಡೀಷನ್. ಸೊ ಎರಡನೇ ಕಂಡೀಷನ್, ನಾನೇನಾದರೂ ಎಲ್ಲ ಇವೆಂಟ್ಸ್ಗಳನ್ನು ಕಂಬೈನ್ ಮಾಡಿದರೆ ಅಪ್ ಟು ಸೇ EN ವರೆಗೆ, ಸೊ ನನಗೆ ಎಲ್ಲ ಇವೆಂಟ್ಸ್ ಕಂಬೈನ್ ಮಾಡಿದ್ರೆ ಐ ಶುಡ್ ಬಿ ಏಬಲ್ ಟು ಗೆಟ್ ಸ್ಯಾಂಪಲ್ ಸ್ಪೇಸ್. ನೋಡಿ ಇದರಲ್ಲಿರೋ ಎಲ್ಲ ಇವೆಂಟ್ಸನ್ನು, ಸೊ ಇಫ್ ಐ ಟೇಕ್ ದ ಯೂನಿಯನ್ ದಟ್ ಶುಡ್ ಬಿ ಈಕ್ವಲ್ ಟು ಸ್ಯಾಂಪಲ್ ಸ್ಪೇಸ್. ಅಂದರೆ ಇವು ಮ್ಯೂಚುವಲಿ ಎಕ್ಸಾಸ್ಟಿವ್ ಆಗಿರಬೇಕು. ಅಬ್ಸರ್ವ್ ಮಾಡಿ, ಟು ಸೇ ದಟ್ ಸೆಟ್ ಆಫ್ ಇವೆಂಟ್ಸ್, ಸೊ ನಮ್ಮ ಹತ್ರ ಇರ್ತಕ್ಕಂಥ ಸೆಟ್ ಆಫ್ ಇವೆಂಟ್ಸ್ಗಳು ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ರೆಪ್ರೆಸೆಂಟ್ ಮಾಡ್ತವೆ ಅಂತ ಹೇಳಬೇಕಾದ್ರೆ ಅವುಗಳು ಏನಾಗಿರ್ಬೇಕು, ನಮಗೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು, ಆಮೇಲೆ ಮ್ಯೂಚುವಲಿ ಎಕ್ಸಾಸ್ಟಿವ್ ಆಗಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಸೊ EXAUSTIV, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಮ್ಯೂಚುವಲಿ ಎಕ್ಸಾಸ್ಟಿವ್ ಆಗಿರಬೇಕು. ಆಮೇಲೆ ನೋಡಿ ಎಲ್ಲ ಇವೆಂಟ್ಗಳ ಪ್ರಾಬಬಿಲಿಟಿ, ಓಕೆ ನಮ್ಮ ಹತ್ರ ಎಷ್ಟು ಇವೆಂಟ್ ಇದೆ, ಸೊ N ಇವೆಂಟ್ಸ್ ಅಂತ ತೊಗೊಂಡಿದ್ದೀವಿ. ಪ್ರಾಬಬಿಲಿಟಿ ಆಫ್, ಓಕೆ E3 ಅಪ್ ಟು ಪ್ರಾಬಬಿಲಿಟಿ ಆಫ್ EN, ಓಕೆ ಟೇಕನ್ ಅಪ್ ಟು EN. ಸೊ ಎಲ್ಲ ಇವೆಂಟ್ಗಳ ಪ್ರಾಬಬಿಲಿಟಿ ಏನಾಗಿರಬೇಕು ನೋಡಿ, ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಅಂದರೆ ದೇ ಶುಡ್ ಬಿ ಹ್ಯಾವಿಂಗ್ ನಾನ್ ಝೀರೋ probabilities. So if these three conditions satisfy, then we say that these set of events as partition of a sample space. Observe ಮಾಡಿ, partition of a sample space. ಓಕೆ, ಇದು ನಮ್ಮ ಈ ಸೆಷನಿನ ಮೊದಲನೇ ಡೆಫಿನೇಷನ್. ಸೊ ನಾವೇನಂತ ಹೇಳ್ತೀವಿ, ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತಂದರೆ ನಮ್ಮ ಹತ್ರ ಒಂದು ಸ್ಯಾಂಪಲ್ ಸ್ಪೇಸ್ ಇರುತ್ತೆ, ಒಂದು ಎ ಅಂತಕ್ಕಂಥ ಒಂದು ಇವೆಂಟ್ ಇರುತ್ತೆ, ಅದನ್ನು ನಾವು ಡಿವೈಡ್ ಮಾಡ್ತಾ ಹೋದರೆ E1, E2, E3, E4 up to EN. So we get a set of events. Those events will be called as partition of a sample space if they are mutually exclusive. ಅಂದರೆ ನಾವು ಯಾವುದೇ ಇವೆಂಟ್ಗಳ ಇಂಟರ್ಸೆಕ್ಷನ್ ತೊಗೊಂಡ್ರೆ 5 ಆಗಿರಬೇಕು. ದೆನ್ ಇಫ್ ಐ ಕಂಬೈನ್ ಆಲ್ ದೋಸ್ ಇವೆಂಟ್ಸ್, ನನಗೆ ಸ್ಯಾಂಪಲ್ ಸ್ಪೇಸ್ ಬರಬೇಕು, ಅಂದರೆ ಮ್ಯೂಚುವಲಿ ಎಕ್ಸಾಸ್ಟಿವ್ ಆಗಿರಬೇಕು. ಆಮೇಲೆ ಎಲ್ಲ ಇವೆಂಟ್ಗಳ ಪ್ರಾಬಬಿಲಿಟಿ, ನೋಡಿ ಎಲ್ಲ ಇವೆಂಟ್ಗಳ ಪ್ರಾಬಬಿಲಿಟಿ ಏನಾಗಿರ್ಬೇಕು ಅಂದರೆ ದಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಸೊ ಪ್ರಾಬಬಿಲಿಟಿ ಆಫ್ E1, ಓಕೆ ಯು ಶುಡ್ ಪುಟ್ ಕಾಮಾ ಹಿಯರ್. ನೋಡಿ ಪ್ರಾಬಬಿಲಿಟಿ ಆಫ್ E1 ಗ್ರೇಟರ್ ದ್ಯಾನ್ 0 ಆಗಿರಬೇಕು, ಪ್ರಾಬಬಿಲಿಟಿ ಆಫ್ E2 ಗ್ರೇಟರ್ ದ್ಯಾನ್ 0 ಆಗಿರಬೇಕು, ಪ್ರಾಬಬಿಲಿಟಿ ಆಫ್ ಜನರಲ್ ಆಗಿ ಪ್ರಾಬಬಿಲಿಟಿ ಆಫ್ EN ಶುಡ್ ಬಿ ಗ್ರೇಟರ್ ದ್ಯಾನ್ 0. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಮ್ಮ E1, E2, E3, EN ಅಂತ ಏನಿದ್ದಾವೆ ಇವುಗಳನ್ನು ನಾವು ಏನಂತ ಕರಿತೀವಿ, ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಕರೀತೀವಿ. ಸೊ ನೋಟ್ ಡೌನ್ ದ ಡೆಫಿನಿಷನ್ ಆಫ್ ದಿಸ್. ಸೊ ಇದು ನಮ್ಮ ಫಸ್ಟ್ ಪಾಯಿಂಟ್, ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್. ಸೊ ನೆಕ್ಸ್ಟ್ ವಿ ಶಾಲ್ ಗೋ ಟು ದಿಸ್. ನೋಡಿ ಥಿಯರಮ್ ಆಫ್ ಟೋಟಲ್ ಪ್ರಾಬಬಿಲಿಟಿ ಅಂತಿದೆ, ಅಥವಾ ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೆ ನೆಕ್ಸ್ಟ್ ಅದನ್ನು ಕನ್ಸಿಡರ್ ಮಾಡೋಣ. ಸೊ ಇನ್ ದಿಸ್ ಕೇಸ್ ವಿ ಸೇ ದಟ್ E1, E2, E3 ಆರ್ this set, we call it as partition of a sample space. Okay, so next definition you
ಓಕೆ ಲಾ ಆಫ್ ಟೋಟಲ್ ನೋಡಿ ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ ಅಬ್ಸರ್ವ್ ಮಾಡೋಣ ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ ಸೊ ಇದರ ಮೀನಿಂಗ್ ಏನು ಹೇಗೆ ಬರುತ್ತೆ ಲಾ ಆಫ್ ಟೋಟಲ್ ವಾಟ್ ಇಸ್ ದ statement of this law of total probability okay let us see the definition ನೋಡಿ ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ ಸೊ ಇದು ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಟೋಟಲ್ ಪ್ರಾಬಬಿಲಿಟಿ ಸಂಬಂಧಪಟ್ಟಂಗೆ ಸೊ ಅದು ಏನು ಅಂತಕ್ಕಂಥದ್ದು ನಾವು ಇಲ್ಲಿ ಡೆಫಿನೇಷನ್ ಬರೀತೀನಿ ಆಮೇಲೆ ಎಕ್ಸ್ಪ್ಲನೇಷನ್ಗೆ ಹೋಗೋಣ ನೋಡಿ ಸೇಮ್ ಕೇಸ್ ಲೆಟ್ಸ್ ಕನ್ಸಿಡರ್ ಸ್ಯಾಂಪಲ್ ಸ್ಪೇಸ್ ದೆನ್ ಸೆಟ್ ಆಫ್ ಇವೆಂಟ್ಸ್ ಈಗ ನಾವು ಜಸ್ಟ್ ಹೇಳಿದೆ ಪಾರ್ಟಿಷನ್ಸ್ ಇರ್ತದೆ ಸೊ ನಾವು ಅದನ್ನ ಇಲ್ಲಿ ಸೊ ಲೆಟ್ ಅಸ್ ಕನ್ಸಿಡರ್ ನೋಡಿ ಈಗ ನಮ್ಮ ಹತ್ರ ನಮಗೆ ಇವೆಂಟ್ಸ್ ಇತ್ತು E1 E2 E3 ಅಪ್ ಟು ನೋಡಿ En B the partition of sample space S. So partition of the sample space S. ನೋಡಿ ಪಾರ್ಟಿಷನ್ ಅಂತ ನಾವು ವರ್ಡ್ ಯೂಸ್ ಮಾಡಿದ್ವಿ ಪಾರ್ಟಿಷನ್ ಮೀನ್ಸ್ ಜಸ್ಟ್ ಡಿಸ್ಕಸ್ ಮಾಡಿದ್ವಿ ಸೊ ಏನು ಅರ್ಥ ಅಬ್ಸರ್ವ್ ಮಾಡೋಣ ದಿ ಮೀನಿಂಗ್ ಈಸ್ ಓಕೆ ರೈಟ್ ಹಿಯರ್ ನೋಡಿ ಇಲ್ಲಿ ಮೂರು ಕಂಡೀಷನ್ಸ್ ಅಂತ ಹೇಳಿದ್ವಿ ಓಕೆ E1 ಇಂಟರ್ಸೆಕ್ಷನ್ E2 ಏನಾಗಿರ್ಬೇಕು 5 ಆಗಿರಬೇಕು ಅದೇ ಥರ E2 ಇಂಟರ್ಸೆಕ್ಷನ್ E3 5 ಆಗಿರಬೇಕು ಸೊ ಎಲ್ಲದೂ ಕೂಡ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು ಇದು ಆ್ಯಂಡ್ ಮ್ಯೂಚುವಲಿ ಎಕ್ಸಾಸ್ಟಿವ್ ಅಂತ ಹೇಳಿದೆ ಅಂದರೆ E1 ಯೂನಿಯನ್ E2 ಅಪ್ ಟು En ಸೊ ಇದೆಲ್ಲ ನಾವು ಕಂಬೈನ್ ಮಾಡಿದ್ರೆ ನಮ್ಗೆ ಏನು ಬರಬೇಕು ಶುಡ್ ಬಿ ಏಬಲ್ ಟು ಗೆಟ್ ಸ್ಯಾಂಪಲ್ ಸ್ಪೇಸ್ ಆ್ಯಂಡ್ ಎಲ್ಲ ಇವೆಂಟ್ಗಳ ಪ್ರಾಬಬಿಲಿಟಿ ಏನಾಗಿರಬೇಕು ಗ್ರೇಟರ್ ದನ್ 0 ಆಗಿದೆ ಪಾಸಿಟಿವ್ ಆಗಿದೆ ಇಷ್ಟಿದ್ರೆ ನಾವು ಅದನ್ನೇನಂತ ಕರಿತೀವಿ ಪಾರ್ಟಿಷನ್ ಅಂತ ಕರಿತೀವಿ ಓಕೆ ಸೊ ಇಫ್ ಐ ಕನ್ಸಿಡರ್ ದಿಸ್ ಕೇಸ್ ನೋಡಿ ಇಲ್ಲಿ ನಮ್ಮ ಹತ್ರ ಒಂದು ಇವೆಂಟ್ ಇತ್ತು ಸೊ ಲೈಕ್ ಎ ಬಿ ಎನಿ ಇವೆಂಟ್ ಸೊ ನಮ್ಮ ಸ್ಯಾಂಪಲ್ ಸ್ಪೇಸ್ಗೆ ಸಂಬಂಧಪಟ್ಟಂತ ಇವೆಂಟ್ ಆಗಿರಲಿ ಓಕೆ ನೋಡಿ ಅಬ್ಸರ್ವ್ ಮಾಡಿ ನೋಡಿ ಈ ಪೋರ್ಷನ್ ನನಗೆ ಇಲ್ಲಿ ಮಾರ್ಕ್ ಮಾಡಿದ್ದೇನೆ ದಿಸ್ ಶೋಸ್ ಎ ಇಂಟರ್ಸೆಕ್ಷನ್ E1 ನೋಡಿ ಇದು ಎ ಇಂಟರ್ಸೆಕ್ಷನ್ E1 ಓಕೆ E1 E2 ಅಲ್ಲ ಪಾರ್ಟಿಷನ್ಸ್ ನೋಡಿ ಇದು ಎ ಇಂಟರ್ಸೆಕ್ಷನ್ E2 ದಟ್ ಪೋರ್ಷನ್ ಈಸ್ ಎ ಇಂಟರ್ಸೆಕ್ಷನ್ E2 ನೋಡಿ ಎ ಇಂಟರ್ಸೆಕ್ಷನ್ E1 ಅಬ್ಸರ್ವ್ ಮಾಡಿ ಇಷ್ಟು ನನಗೆ E1 ಇದಿಷ್ಟು E2 ದೆನ್ ದಿಸ್ ಒನ್ ಈಸ್ E3 En ಇದೆ ನನಗೆ ಎ ಇಂಟರ್ಸೆಕ್ಷನ್ E1 ಈ ಪೋರ್ಷನ್ ದಟ್ ಈಸ್ ಕಾಮನ್ ಟು ಬೋತ್ ಎ ಆ್ಯಂಡ್ E1 ಅಫ್ಕೋರ್ಸ್ ಎ ಇಂಟರ್ಸೆಕ್ಷನ್ E1 ಈಸ್ ಅ ಸಬ್ಸೆಟ್ ಆಫ್ E1 ನೋಡಿ ಅದು E1 ಒಳಗಡೆ ಇದೆ ಈ ಪೋರ್ಷನ್ ದಟ್ ಈಸ್ ಸಬ್ಸೆಟ್ ಆಫ್ E1 ದೆನ್ ಇದು ಎ ಇಂಟರ್ಸೆಕ್ಷನ್ E2 ಇದೆ ಇದು ಕೂಡ ಸಬ್ಸೆಟ್ ಆಫ್ E2 ಸೊ ಅದು E2 ಒಳಗಡೆ ಇದೆ ಸೊ ಇದೇ ಥರನೇ ನಾವು ಕಂಟಿನ್ಯೂ ಮಾಡ್ಬೋದು ಸೊ ದಿಸ್ ಪೋರ್ಷನ್ ರೆಪ್ರೆಸೆಂಟ್ಸ್ ಎ ಇಂಟರ್ಸೆಕ್ಷನ್ E3 ಆ್ಯಂಡ್ ದಿಸ್ ಪೋರ್ಷನ್ ರೆಪ್ರೆಸೆಂಟ್ಸ್ ವಾಟ್ ಎ ಇಂಟರ್ಸೆಕ್ಷನ್ ನೋಡಿ En ಅಂತ ಇದೆ ಸೊ ಪಾರ್ಟಿಷನ್ ಅಂತಂದರೆ ನಮಗೆ ಇವೆಂಟ್ಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು ಮ್ಯೂಚುವಲಿ ಎಕ್ಸಾಸ್ಟಿವ್ ಆಗಿರಬೇಕು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಈ ಥರ ಡೆಫಿನೇಷನನ್ನು ಕೊಡ್ತಿದ್ದೀವಿ ಓಕೆ ನೋಡಿ ಅಬ್ಸರ್ವ್ ಮಾಡಿ ಸೊ ಎ ಒಂದು ಇವೆಂಟ್ ಆದರೆ ಸೊ ದಿಸ್ ಇವೆಂಟ್ ಎ ಓಕೆ ಎ ಸೊ ಎ ಈಸ್ ಎನಿ ಇವೆಂಟ್ ಸೊ ದಿಸ್ ಇವೆಂಟ್ ಎ ನಮಗೆ ಗೊತ್ತಿದೆ ಸೊ ನಾವು ಸೆಟ್ ಚಾಪ್ಟರಲ್ಲಿ ನೋಡ್ತೀವಿ ಯಾವುದೇ ಒಂದು ಸೆಟ್ ನಮ್ಮ ಹತ್ರ ಎ ಅಂತ ಇದ್ದರೆ ನೋಡಿ ಇಫ್ ಐ ಹ್ಯಾವ್ ಎ ಸೆಟ್ ಎ ಆ್ಯಂಡ್ ಯೂನಿವರ್ಸಲ್ ಸೆಟ್ ಯು ಅಂತ ಇತ್ತು ಅನ್ಕೊಳ್ಳೋಣ ಅವಾಗ ಈ ಸೆಟ್ಟನ್ನು ನಾನು ಏನಂತ ಬರೀಬೋದು ಎ ಇಂಟರ್ಸೆಕ್ಷನ್ ದಟ್ ಯೂನಿವರ್ಸಲ್ ಸೆಟ್ ನೋಡಿ ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್ ಅಂದರೆ ಐ ಗೆಟ್ ದಟ್ ಸೆಟ್ ಓನ್ಲಿ ಅದಕ್ಕೆ ನಮಗಿಲ್ಲಿ ಸ್ಯಾಂಪಲ್ ಸ್ಪೇಸ್ ಇದೆ ಹಾಗಾದರೆ ಎ ಸೆಟ್ಟನ್ನು ನಾನು ಹೇಗೆ ಬರೀಬೋದು ಅಂತಂದರೆ ಎ ಇಂಟರ್ಸೆಕ್ಷನ್ ಎಸ್ ಸೊ ಇವೆರಡು ಇಂಟರ್ಸೆಕ್ಷನ್ ಮಾಡಿದರೆ ನಮಗೆ ವಿ ಗೆಟ್ ಬ್ಯಾಕ್ ದಟ್ ಸೆಟ್ ಓನ್ಲಿ ಸೊ ದಟ್ಸ್ ವೈ that A and written as A intersection S. Observe ಮಾಡಿ A intersection S. So now, this is ನೋಡಿ A ಹಾಗೆ ಬರೀತೀನಿ intersection. Okay, this S ಅಂದ್ರೆ ಏನು sample space. So this sample space means ನಾವು ಹೇಳಿದ್ವಿ ನೋಡಿ
ಇದು E1 E2 E3 ಪಾರ್ಟಿಷನ್ ಅಂತಂದ್ರೆ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಪಾರ್ಟಿಷನ್ ಅಂತಂದ್ರೆ ಇಫ್ ಐ ಕಂಬೈನ್ ಆಲ್ ದೋಸ್ ಇವೆಂಟ್ಸ್ ದಟ್ ಶುಡ್ ಬಿ ಈಕ್ವಲ್ ಟು ಸ್ಯಾಂಪಲ್ ಸ್ಪೇಸ್. ಹಾಗಾದ್ರೆ ಸ್ಯಾಂಪಲ್ ಸ್ಪೇಸ್ ಅನ್ನು ನಾನು ಏನು ಬರೀಬೋದು? E1 ಯೂನಿಯನ್ E2 ಯೂನಿಯನ್ E3 ಯೂನಿಯನ್ ಅಪ್ ಟು ಯೂನಿಯನ್ ನೋಡಿ En ರೈಟ್ ದಿಸ್. ಓಕೆ, ಜನರಲ್ ಆಗಿ ಟು En. So this is by definition of partition. Okay, ನೋಡಿ ಸೆಟ್ ಎ ಅಥವಾ ಇವೆಂಟ್ ಎ ಇಂಟರ್ಸೆಕ್ಷನ್ ಬ್ರಾಕೆಟ್ ಒಳಗಿರತಕ್ಕಂಥದ್ದೆಲ್ಲ ಯೂನಿಯನ್. ಸೊ ನೋಡಿ ಅಬ್ಸರ್ವ್ ಮಾಡಿ, ನೋಡಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಸೊ ಎ ಇಂಟರ್ಸೆಕ್ಷನ್ E1, ಎ ಇಂಟರ್ಸೆಕ್ಷನ್ E1 ಯೂನಿಯನ್ ಎ ಇಂಟರ್ಸೆಕ್ಷನ್ E2 ಈ ಥರ ಬರುತ್ತೆ, ಯೂನಿಯನ್ ಎ ಇಂಟರ್ಸೆಕ್ಷನ್ E3 ಯೂನಿಯನ್ ಅಪ್ ಟು ಎ ಇಂಟರ್ಸೆಕ್ಷನ್ En general A intersection En. So by using the distributive property of sets, so A intersection E1 union A intersection E2 union A intersection E3. So ನಮ್ಮ ಜನರಲ್ ಆಗಿ A intersection En ಬಂತು. ನೋಡಿ ಅಬ್ಸರ್ವ್ ಮಾಡಿ ರೈಟ್ ಹ್ಯಾಂಡ್ ಸೈಡ್, ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ A intersection E1 A intersection E2 A intersection E3 ಅಂತ ನಮಗೆ ಅಲ್ಲಿ ಯಾವ ಇವೆಂಟ್ A intersection E1 ನೋಡಿ ಅಬ್ಸರ್ವ್ ಮಾಡಿ, A intersection E1 ಅಂದ್ರೆ ಇಲ್ಲಿದೆ ನೋಡಿ, A intersection E1 ಇದು A intersection E2 then A intersection E3, ಜನರಲ್ ಆಗಿ A intersection En ಅಂತ ಇದೆ. ಸೊ ನಾವೇನಂತ ಹೇಳಿದೀವಿ? ಪಾರ್ಟಿಷನ್ ಮೀನ್ಸ್ E1 intersection E2 is empty set, E2 intersection E3 ಅದು ಕೂಡ 5, E3 intersection E4 5. ಜನರಲ್ ಆಗಿ ನಮಗೆ ಅದೆಲ್ಲ ಏನಾಗಿರಬೇಕು? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು, ಮತ್ತೆ ಏನಾಗಿರಬೇಕು? ಎಕ್ಸಾಸ್ಟಿವ್ ಆಗಿರಬೇಕು. ದಟ್ ಇಸ್ ದ ಡೆಫಿನೇಷನ್ ಆಫ್ ಪಾರ್ಟಿಷನ್. ಹಾಗಾದ್ರೆ ಇಲ್ಲಿ A intersection E1 A intersection E2 they are all disjoint. ಓಕೆ, ನೋಡಿ A intersection E1 A intersection E2 A intersection E3, ಅಬ್ಸರ್ವ್ ಮಾಡಿ A intersection En they are all disjoint. That means A intersection E1 is 5 A intersection E2 is 5, so they are all pairwise disjoint. ಸೊ ನಮಗೆ ಅದು ಅಬ್ಸರ್ವೇಷನ್ ಅಲ್ಲಿ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ A intersection E1, so generally they are all disjoint. ಸೊ ನಾವೇನು ಬರೀಬೋದು ಅಂದರೆ ನೋಡಿ A intersection okay, left hand side let me write the same event. Okay, A. So A intersection E1 A intersection E2 ನೋಡಿ A intersection E1 is a subset of E1. observe ಮಾಡಿ A intersection E2 is a subset of E2. A intersection E3 lies in E3. Similarly they are all subsets. So taking probabilities, I will take probability ಅನ್ಬೋದು ನೋಡಿ, ಎರಡು ಕಡೆ probability ತಗೊಳ್ಳೋಣ. So probability of A is equal to, so probability of ನಾನು ನೋಡಿ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಅದೆಲ್ಲದೂ ಕೂಡ ನಾನು ಹಾಗೆ ಬರ್ಕೊಡ್ತೀನಿ. E2 ಯೂನಿಯನ್ A ಇಂಟರ್ಸೆಕ್ಷನ್ E3 ಯೂನಿಯನ್ ಡ್ಯಾಶ್ A ಇಂಟರ್ಸೆಕ್ಷನ್ ನೋಡಿ En ಅಬ್ಸರ್ವ್ ಮಾಡಿ. ಸೊ ನಾನು ಎರಡು ಕಡೆ ಏನು ಮಾಡಿದ್ದೀನಿ? ಐ ವಿಲ್ ಟೇಕ್ ಆನ್ ದ probabilities on both sides. ಓಕೆ, ಪ್ರಾಬಬಿಲಿಟೀಸ್ ಆಫ್ ಬೋತ್ ಸೈಡ್ಸ್. ನೋಡಿ ನಾವು ಅಡಿಷನ್ ಥಿಯರಮ್ ಪ್ರಕಾರ ನಿಮಗೆ ಅಬ್ಸರ್ವ್ ಮಾಡಿ, ಅಡಿಷನ್ ಥಿಯರಮ್ ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಪ್ರಾಬಬಿಲಿಟಿ ಆಫ್, ಸೊ ವಾಟ್ ಈಸ್ ಅಡಿಷನ್ ಥಿಯರಮ್? ಓಕೆ, ಇಲ್ಲಿ ರಿಕಾಲ್ ಮಾಡೋಣ. ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಪ್ರಾಬಬಿಲಿಟಿ ಆಫ್ A ಪ್ಲಸ್ ಪ್ರಾಬಬಿಲಿಟಿ ಆಫ್ B. ನೋಡಿ ಅಬ್ಸರ್ವ್ ಮಾಡಿ, ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ A ಪ್ಲಸ್ ಪ್ರಾಬಬಿಲಿಟಿ ಆಫ್ B. ಇಲ್ಲಿ ಮೈನಸ್ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಇಲ್ಲ, ಯಾಕಂದ್ರೆ A and B ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆದರೆ ನಮಗೆ A ಇಂಟರ್ಸೆಕ್ಷನ್ B 5 ಆಗಿರುತ್ತೆ, ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಏನಾಗುತ್ತೆ? 0 ಆಗುತ್ತೆ. ಸೇಮ್ ಕೇಸ್ ಇಲ್ಲಿ ನೋಡಿ E1 E2 E3 ಪಾರ್ಟಿಷನ್ಸ್ ಅಂತಂದ್ರೆ ಕಂಡೀಷನ್ ಏನು ಹೇಳುತ್ತೆ? A ಇಂಟರ್ಸೆಕ್ಷನ್ E1 ಇಸ್ 5 ಆಗಿರಬೇಕು, A ಇಂಟರ್ಸೆಕ್ಷನ್ E2 5 ಆಗಿರಬೇಕು, A ಇಂಟರ್ಸೆಕ್ಷನ್ E3 5 ಆಗಿರಬೇಕು. ಆಮೇಲೆ ಅವೆಲ್ಲವೂ ಕೂಡ ಮ್ಯೂಚುವಲಿ ಎಕ್ಸಾಸ್ಟಿವ್ ಆಗಿದ್ದಾವೆ. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಮ್ಯೂಚುವಲಿ ಎಕ್ಸಾಸ್ಟಿವ್. ದೇರ್ಫೋರ್ ಬೈ ಅಡಿಷನ್ ಥಿಯರಮ್ ವಿ ಗೆಟ್ P of A plus P of B, ಪ್ರಾಬಬಿಲಿಟಿ ಆಫ್ B. ಸಿಮಿಲರ್ಲಿ ನೋಡಿ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ E1 ಯೂನಿಯನ್ A ಇಂಟರ್ಸೆಕ್ಷನ್ E2 ಯೂನಿಯನ್ A ಇಂಟರ್ಸೆಕ್ಷನ್ E3 ಹೆಂಗೆ ಬರೀತೀರ ಅದನ್ನು ಅಪ್ಲೈ ಮಾಡಿದ್ರೆ ಇಟ್ ಈಸ್ ಪ್ರಾಬಬಿಲಿಟಿ ಆಫ್ A intersection E1 plus ನೋಡಿ probability of first event plus probability of second event. So probability of A intersection E2 plus probability of A intersection E3 plus up to probability of A intersection En because by use of this addition theorem. Okay, ನೋಡಿ ನೋಟ್ ಮಾಡ್ಕೊಳ್ಳಿ.
ಇದನ್ನು ಪ್ರಾಬಬಿಲಿಟಿ ಸೊ ನಾನು ಯೂಸ್ ಮಾಡಿದ್ದೀನಿ. ನೋಡಿ ಇಲ್ಲಿ ಜಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕಿಂತ ಮುಂಚೆ ಇದಕ್ಕೆ ಕಂಡೀಷನಲ್ ಪ್ರಾಬಬಿಲಿಟಿ ಫಾರ್ಮುಲಾ ನಾನು ರೀಕಾಲ್ ಮಾಡೋಣ. ಸೊ ಕಂಡೀಷನಲ್ ಪ್ರಾಬಬಿಲಿಟಿ, ಸೊ ಐ ವಿಲ್ ರೈಟ್ ಇಟ್ ಹಿಯರ್. ನೋಡಿ ಕಂಡೀಷನಲ್ ಪ್ರಾಬಬಿಲಿಟಿ ಏನು ಹೇಳುತ್ತೆ ಕಂಡೀಷನಲ್ ಪ್ರಾಬಬಿಲಿಟಿ? ಓಕೆ, ಐ ವಿಲ್ ರೈಟ್ ದಿಸ್ ಹಿಯರ್. ನೋಡಿ ಪ್ರಾಬಬಿಲಿಟಿ ಆಫ್, ಅಬ್ಸರ್ವ್ ಮಾಡಿ, ಪ್ರಾಬಬಿಲಿಟಿ ಆಫ್ ಎ ಗಿವನ್ E1 is equal to, ನೋಡಿ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ E1 ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಡಿನಾಮಿನೇಟರ್ ಅಲ್ಲಿ ಇದು ಬರಬೇಕು E1. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ E1, ಅಬ್ಸರ್ವ್ ಮಾಡಿ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ E1 is equal to probability of E1 into this probability of A bar, ನೋಡಿ probability of A bar E1, this into this is equal to probability of A intersection E1. ಹಾಗಾದರೆ ಪ್ರಾಬಬಿಲಿಟಿ ಆಫ್, ಅಬ್ಸರ್ವ್ ಮಾಡಿ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ E1, ಹಾಗಾದ್ರೆ ನಾನು ಏನು ಬರೀಬೋದು? ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ ಎ ಬಾರ್ E1 ಪ್ಲಸ್ ಅದೇ ಥರ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ E2. ಸೊ ಪ್ರಾಬಬಿಲಿಟಿ ಆಫ್ E2 ಇಂಟು ಪ್ರಾಬಬಿಲಿಟಿ ಆಫ್ ಎ ಬಾರ್ E2 ಪ್ಲಸ್, ನೋಡಿ ಅಬ್ಸರ್ವ್ ಮಾಡಿ, ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ ಎ ಬಾರ್ E1 ಪ್ಲಸ್ ಪ್ರಾಬಬಿಲಿಟಿ ಆಫ್ E2 ಪ್ರಾಬಬಿಲಿಟಿ ಆಫ್ ಎ ಬಾರ್ E2. ಸೊ ಜನರಲ್ ಆಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಪ್ರಾಬಬಿಲಿಟಿ ಆಫ್, ನೋಡಿ ಪ್ರಾಬಬಿಲಿಟಿ ಆಫ್ E1, ಪ್ರಾಬಬಿಲಿಟಿ ಆಫ್ E2 ಅಪ್ ಟು ಪ್ರಾಬಬಿಲಿಟಿ ಆಫ್ En ಇಂಟು ಪ್ರಾಬಬಿಲಿಟಿ ಆಫ್ ಎ ಬಾರ್ En. ದಿಸ್ ಈಸ್ ಕಾಲ್ಡ್ ಪ್ರಾಬಬಿಲಿಟಿ ಆಫ್ ಎ. ನೋಡಿ ದಿಸ್ ಎಕ್ಸ್ಪ್ರೆಷನ್ ವಾಟ್ ಐ ಗಾಟ್, ನೋಡಿ ನೆನಪಿಟ್ಕೊಳ್ಳಿ, ದಿಸ್ ಎಕ್ಸ್ಪ್ರೆಷನ್ ಈಸ್ ಕಾಲ್ಡ್ ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ. ಸೊ ಪ್ರಾಬಬಿಲಿಟಿ ಆಫ್ ಒನ್ ಇವೆಂಟ್, ಪ್ರಾಬಬಿಲಿಟಿ ಆಫ್ ಒನ್ ಇವೆಂಟ್ ಇವೆಂಟ್ ಎ ಅಂತ ಇದೆ, ಅದನ್ನ ಹೆಂಗೆ ಬರೀಬೋದು ನಾವು? ಸಮ್ ಫಾರ್ಮಲ್ಲಿ ಬರೀಬೋದು. ನೋಡಿ ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್, ಇದು ಕಂಡೀಷನ್ ಬಂದ್ಬಿಟ್ಟು ನೋಡಿ, ಪ್ರಾಬಬಿಲಿಟಿ ಆಫ್ ಎ given that E1 has happened. So probability of first event into probability of A bar E1 plus probability of E2 into probability of A bar E2 plus so on up to probability of En, probability of A bar En. So ಇಲ್ಲಿ ನಮಗೆ ಏನಂತಂದ್ರೆ, ನೀವು ಎಕ್ಸ್ಪ್ರೆಷನ್ ನೆನಪಿಟ್ಕೊಳ್ಳಿ, ನಾನು ಪ್ರೂಫ್ ಹೇಳಿದ್ದೀನಿ. ಸೊ ಡೋಂಟ್ ವರಿ ಅಬೌಟ್ ದ ಪ್ರೂಫ್, ಓನ್ಲಿ ಥಿಂಗ್ ಈಸ್ ರಿಮೆಂಬರ್ ದಿಸ್ ಫಾರ್ಮುಲಾ. ಇದನ್ನ ನಾವು ಏನಂತ ಕರಿತೀವಿ? ಟೋಟಲ್ ಪ್ರಾಬಬಿಲಿಟಿ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ. ನೋಡಿ ಎರಡು ಪಾಯಿಂಟ್ಸ್ ನಾವು ಈ ಸೆಷನಲ್ಲಿ ಕವರ್ ಮಾಡಿದ್ವಿ. ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು, ಆಮೇಲೆ ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ. ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತಂದ್ರೆ, ಇಫ್ ಯು ಹ್ಯಾವ್ ಎ ಸ್ಯಾಂಪಲ್ ಸ್ಪೇಸ್ ಎಸ್ ಅಂಡ್ ಅದ್ರ ಒಳಗಡೆ ಒಂದು ಇವೆಂಟ್ ಎ ಇರುತ್ತೆ, ಮತ್ತೆ ನಮಗೆ ಅದರಲ್ಲಿ ಸೆಟ್ ಆಫ್ ಇವೆಂಟ್ಸ್ ಕನ್ಸಿಡರ್ ಮಾಡ್ತೀವಿ, ಅಂದರೆ E1, E2, E3, E4 ಅಪ್ ಟು En. ಟು ಸೇ ದಟ್ E1, E2, E3, En ಪಾರ್ಟಿಷನ್ ಅಂತ ಹೇಳಬೇಕಾದ್ರೆ, ನೋಡಿ ಆ ಇವೆಂಟ್ಸ್ಗಳು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಬೇಕು. ಅಂದರೆ E1 ಇಂಟರ್ಸೆಕ್ಷನ್ E2, E2 ಇಂಟರ್ಸೆಕ್ಷನ್ E3, E3 ಇಂಟರ್ಸೆಕ್ಷನ್ E4, 5 ಆಗಿರಬೇಕು. ಆಮೇಲೆ ಎಲ್ಲ ಇವೆಂಟ್ಗಳನ್ನು ನಾನು ಕಂಬೈನ್ ಮಾಡಿದ್ರೆ E1 ಯೂನಿಯನ್ E2 ಯೂನಿಯನ್ ಅಪ್ ಟು ಯೂನಿಯನ್ En ಮಾಡಿದ್ರೆ ನನಗೆ ಸ್ಯಾಂಪಲ್ ಸ್ಪೇಸ್ ಬರಬೇಕು. ಆಮೇಲೆ ಎಲ್ಲ ಇವೆಂಟ್ಗಳ ಪ್ರಾಬಬಿಲಿಟಿ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಸೊ ದೆನ್ ಐ ಕ್ಯಾನ್ ಎಕ್ಸ್ಪ್ರೆಸ್ ದಟ್ ಇವೆಂಟ್, ಪ್ರಾಬಬಿಲಿಟಿ ಆಫ್ ದಟ್ ಇವೆಂಟ್ ಆಸ್, ನೋಡಿ ಪ್ರಾಬಬಿಲಿಟಿ ಆಫ್ ಫಸ್ಟ್ ಇವೆಂಟ್ ಇಂಟು ಪ್ರಾಬಬಿಲಿಟಿ ಆಫ್ ಎ ಬಾರ್ E1, ಇಲ್ಲಿ ಕಂಡೀಷನ್ ಪ್ರಾಬಬಿಲಿಟಿ ಇದೆ, ಪ್ಲಸ್ ಪ್ರಾಬಬಿಲಿಟಿ ಆಫ್ E2 ಇಂಟು ಪ್ರಾಬಬಿಲಿಟಿ ಆಫ್ ಎ ಬಾರ್ E2 ಪ್ಲಸ್ ಆಫ್ ಕೋರ್ಸ್ ಪ್ರಾಬಬಿಲಿಟಿ ಆಫ್ En ಇಂಟು ಪ್ರಾಬಬಿಲಿಟಿ ಆಫ್ ಎ ಬಾರ್ En. ನೋಡಿ ಕಂಡೀಷನಲ್ ಪ್ರಾಬಬಿಲಿಟಿ ಇದೆ, ಪ್ರಾಬಬಿಲಿಟಿ ಆಫ್ ಎ ನೋಯಿಂಗ್ ದಟ್ E1 has happened, ಪ್ರಾಬಬಿಲಿಟಿ ಆಫ್ ಎ ನೋಯಿಂಗ್ ದಟ್ E2 has happened. ನಮ್ಮ ಹತ್ರ ಇರೋ ಎರಡನೇ ಇವೆಂಟ್ ಘಟಿಸಿರುತ್ತೆ ಜನರಲ್ ನಾವು ಅದರ. ಸೊ ದಿಸ್ ಎಕ್ಸ್ಪ್ರೆಷನ್ ಇಸ್ ಕಾಲ್ಡ್ ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ. ನೆನಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನೋಟ್ ಡೌನ್ ದಿಸ್ ಎಕ್ಸ್ಪ್ರೆಷನ್. ಸೊ ಇದು ನಾವು ಜನರಲ್ ಆಗಿ ಅದನ್ನು ನಾವು ಡಯಾಗ್ರಾಮ್ಟಿಗೆ ರೆಪ್ರೆಸೆಂಟ್ ಮಾಡಿದ್ದೀವಿ. Okay, so let us go for next concept. ನೋಡಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ನೋಡಿ ಬೇಸ್ ಥಿಯರಮ್ ಅಂತ ಇದೆ. ಸೊ ನಿಮಗೆ ಪ್ರೂಫಿನ ಅವಶ್ಯಕತೆ ಇಲ್ಲ, ಆದರೂ ನಮ್ಮ ಸ್ಟೇಟ್ಮೆಂಟ್ ಏನಿರುತ್ತೆ ಅಂತ ನೋಡೋಣ. ಬೇಸ್ ಥಿಯರಮ್ ಅಂತ ಇದೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಬೇಸ್ ಥಿಯರಮ್? ನೋಡಿ ಬೇಸ್ ಥಿಯರಮ್ ಅಂತ ನಾವು ಆ ಸ್ಟೇಟ್ಮೆಂಟಿಗೆ ಹೋಗೋದಕ್ಕಿಂತ ಮುಂಚೆ ಪ್ರೀವಿಯಸ್ 2 ಕಾನ್ಸೆಪ್ಟ್ಸ್ ರಿಕಾಲ್ ಮಾಡೋಣ. ಏನು? ಲಾ ಆಫ್ ಟೋಟಲ್ ಪ್ರಾಬಬಿಲಿಟಿ, ಅದಕ್ಕಿಂತ ಮುಂಚೆ ನಮ್ಮದು
ಪಾರ್ಟಿಷನ್ ಅಂತ ಹೇಳಿದ್ವಿ. ಪಾರ್ಟಿಷನ್ ಅಂದರೆ ಸ್ಯಾಂಪಲ್ ಸ್ಪೇಸ್. ಸೊ ಜಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಹೌ ಟು ಗೆಟ್ ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್. ಅಂದರೆ ಪ್ರಾಬಬಿಲಿಟಿ ಆಫ್ ಎ ಅಂತ ನಮ್ಮ ಹತ್ರ ಒಂದು ಇವೆಂಟ್ ಇದ್ರೆ ಪ್ರಾಬಬಿಲಿಟಿ ಆಫ್ ಎ ಕ್ಯಾನ್ ಬಿ ರಿಟನ್ ಇನ್ ಟರ್ಮ್ಸ್ ಆಫ್ ಸಮ್. ಅಂದರೆ ಪ್ರಾಬಬಿಲಿಟಿ ಆಫ್ ಎ ಕ್ಯಾನ್ ಬಿ ರಿಟನ್ ಆಸ್ ಜಸ್ಟ್ ನಾವು ಈಗಿನ ನೋಡಿದ್ವಿ ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ A bar E1 ಪ್ಲಸ್ ಪ್ರಾಬಬಿಲಿಟಿ ಆಫ್ E2 into probability of A bar E2 plus probability of E3 into probability of A bar E3 so on probability of En general ಆಗಿ probability of A bar En ಅಂತ ಬರೀತಾರೆ. ದಟ್ ಇಸ್ ಕಾಲ್ಡ್ ಟೋಟಲ್ ಪ್ರಾಬಬಿಲಿಟಿ. ಅದನ್ನು ತಿಳ್ಕೊಂಡ್ರೆ ದಿಸ್ ವಿಲ್ ಬಿ ವೆರಿ ಈಸಿ. ನೋಡಿ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಫಸ್ಟ್ ಲೆಟ್ ಮಿ ರೈಟ್ ದ ಸ್ಟೇಟ್ಮೆಂಟ್. ಬೇಸ್ ಥಿಯರಮ್ ಅಂತಂದ್ರೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಆಮೇಲೆ ನೀವು ಪ್ರೂಫ್ ಬಗ್ಗೆ ವರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಹಿಯರ್. ಸೊ ಇಲ್ಲಿ ಬೇಸ್ ಥಿಯರಮ್ ಅಲ್ಲಿ ಏನಂತಂದ್ರೆ ನಮ್ಮ ಹತ್ರ E1 E2 E3 ಆ ಥರ ಪಾರ್ಟಿಷನ್ಸ್ ಇರುತ್ತೆ, ಒಂದು ಮೇನ್ ಇವೆಂಟ್ ಎ ಅಂತ ಇರುತ್ತೆ. ಅವೆರಡು ಇದ್ದರೆ ನಾವು ಇದನ್ನು ಹೆಂಗೆ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳುತ್ತೆ. ನೋಡಿ ಬೇಸ್ ಥಿಯರಮ್ ಸ್ಟೇಟ್ಮೆಂಟ್ನ ಬರೆಯೋಣ. ಸೊ ಲೆಟ್ ಮಿ ರೈಟ್ ದ ಸ್ಟೇಟ್ಮೆಂಟ್. ಸೊ ಏನಂತಂದರೆ, ಸೊ ಇಫ್ E1 E2 E3 ಅಪ್ ಟು ನೋಡಿ ನಾನು ಆಗಲೇ ಹೇಳಿದೆ ನಿಮಗೆ partitions are partitions of sample space. Okay, are partitions of sample space. Yes, and A is any event of non-zero probability, then we have ನೋಡಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಭಾಳ ಸಿಂಪಲ್ ಆಗಿದೆ. ನೋಡಿ ನಮ್ಮ ಹತ್ರ ಈಗ E1 E2 ಸೊ ವಿ ಹ್ಯಾವ್ ಎ ಪಾರ್ಟಿಷನ್. ನಮ್ಮ ಹತ್ರ ಪಾರ್ಟಿಷನ್ ಇದೆ. ಆಮೇಲೆ ನನಗೆ ನೋಡಿ ಒಂದು ಮೇನ್ ಇವೆಂಟ್ ಇದೆ ಎ ಅಂತ ಕಾಲ್ ಮಾಡಿದ್ದೀನಿ. ಸೊ ಆ ಇವೆಂಟ್ ಏನಂತಂದ್ರೆ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಅನ್ ಇವೆಂಟ್ ಆಫ್ ನಾನ್ ಝೀರೋ ಪ್ರಾಬಬಿಲಿಟಿ. ಅಂದರೆ ಆ ಇವೆಂಟಿನ ಪ್ರಾಬಬಿಲಿಟಿ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಸೊ ನಮ್ಮ ಹತ್ರ ಸೆಟ್ ಆಫ್ ಇವೆಂಟ್ಸ್ E1 E2 E3 ವಿ ಶುಡ್ ಹ್ಯಾವ್ set of events with us and main event A related to that sample space. Then Bayes theorem, what it says, okay, so then see Bayes theorem say, then we have, okay, let me write it first here. See probability of EI, see probability of EI bar A is equal to probability of EI into probability of A bar EI divided by, see in the denominator ನೋಡಿ ಛೇದದಲ್ಲಿ ಜಸ್ಟ್ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ವಿ. ಏನು ಡಿಸ್ಕಸ್ ಮಾಡಿದ್ವಿ? ಟೋಟಲ್ ಪ್ರಾಬಬಿಲಿಟಿ ಎಕ್ಸ್ಪ್ರೆಷನ್ ಬಂದಿತ್ತು. ಏನಿತ್ತದು? ಪ್ರಾಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ A bar E1. ಓಕೆ, ಐ ವಿಲ್ ರೈಟ್ ಇಟ್ ಹಿಯರ್. ಓಕೆ, ಇಲ್ಲೇ ತೋರಿಸ್ತೀನಿ ನೋಡಿ. ಪ್ರಾಬಬಿಲಿಟಿ ಆಫ್ ಎ that can be written as probability of E1 to probability of A bar E1 plus probability of E2 to probability of A bar E2 plus up to probability of En probability of A bar En. ಓಕೆ, ಇದು ನಾವು ಜಸ್ಟ್ ನಾವು ನೋಡಿದ್ವಿ. ಇದನ್ನೇನಂತ ಕರಿತೀವಿ ನಾವು? ಟೋಟಲ್ ಪ್ರಾಬಬಿಲಿಟಿ ಅಲ್ವಾ? ಸೊ ನೋಡಿ ಸಮ್ ಅಂತ ಇದೆ. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಸಮ್ ಅಂತಂದ್ರೆ ಜನರಲ್ ನಾವು ಏನಂತ ಬರೀತೀವಿ? ಸಿಗ್ಮಾ ಅಂತ. ಇಷ್ಟು ಬರೆಯೋದ್ರ ಬದಲು ಸಿಗ್ಮಾ, ಯು ಪುಟ್ ಸಿಗ್ಮಾ ಸಿಂಬಲ್. ಸೊ ಪ್ರಾಬಬಿಲಿಟಿ ಆಫ್ ನೋಡಿ ನಾವು ಸಿಂಬಲ್ ಯೂಸ್ ಮಾಡ್ತೀನಿ IJ. ನೋಡಿ E1 E2 E3 E4 ಜನರಲ್ ಆಗಿ ನಮಗೆ En ಅಂತಿದೆ. ಸೊ ಐ ವಿಲ್ ಯೂಸ್ EJ. ಇಲ್ಲಿ I ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಾಬಬಿಲಿಟಿ ಆಫ್ EJ ಇಂಟು ಪ್ರಾಬಬಿಲಿಟಿ ಆಫ್ A ಬಾರ್, ನೋಡಿ ಪ್ರಾಬಬಿಲಿಟಿ ಆಫ್ A ಬಾರ್ EJ ವೇರ್ J runs from 1 to n. ನೋಡಿ ಇಷ್ಟು ಎಕ್ಸ್ಪ್ರೆಷನ್ ಅನ್ನ ಬರೆದರೆ ದಟ್ ಈಸ್ ಅನ್ ಎಕ್ಸ್ಪ್ಯಾನ್ಷನ್. ಇದರ ಶಾರ್ಟ್ ಕಟ್ ಸಿಂಬಲ್ ಸಿಗ್ಮಾ, ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಸಮ್ ಅಂತ. ನೋಡಿ ಪ್ರಾಬಬಿಲಿಟಿ ಅದೇ ಎಕ್ಸ್ಪ್ರೆಷನ್ ಬರ್ತಿದ್ದೀನಿ. ಪ್ರಾಬಬಿಲಿಟಿ ಆಫ್ EJ ನೀವು J ಗೆ 1 ಹಾಕಿದ್ರೆ ನೋಡಿ ಫಸ್ಟ್ ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ A bar E1 ಆಯಿತು. J ಗೆ 2 ಹಾಕಿದ್ರೆ ಪ್ರಾಬಬಿಲಿಟಿ ಆಫ್ E2 ನೋಡಿ ಇಂಟು ಪ್ರಾಬಬಿಲಿಟಿ ಆಫ್ A bar E2. ಸೊ ನೀವು n ಹಾಕಿದ್ರೆ ಜನರಲ್ ಆಗಿ ಪ್ರಾಬಬಿಲಿಟಿ ಲಾಸ್ಟ್ ಟರ್ಮ್ ಅಂದ್ರೆ ಡಿನಾಮಿನೇಟರ್ ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಡಿನಾಮಿನೇಟರ್ ನೋಡ್ಕೊಳ್ಳಿ. ಇದಿಷ್ಟು ಟೋಟಲ್ ಪ್ರಾಬಬಿಲಿಟಿ. ಡಿನಾಮಿನೇಟರ್ ರೆಪ್ರೆಸೆಂಟ್ಸ್ ದ ಟೋಟಲ್ ಪ್ರಾಬಬಿಲಿಟಿ. ಸೊ ಟೋಟಲ್ ಪ್ರಾಬಬಿಲಿಟಿ ಏನು? P ಆಫ್ A. ಇದು P ಆಫ್ A ಬರ್ಬೋದು. ಸೊ P ಆಫ್ A ಅಂತಂದ್ರೆ ಏನು? ನನಗೆ ಸಮ್ಮು ಇದು ಬರೀತೀವಿ.
probability of Ej into probability of A bar Ej. So where J is from 1 to n. Observe ಮಾಡಿ. So this is called ನೋಡಿ ಈ ಎಕ್ಸ್ಪ್ರೆಷನ್ ಅನ್ನು ನಾವು ಬೇಸ್ ಥಿಯರಮ್ ಅಂತ ಹೇಳ್ತೀವಿ. ಓಕೆ, ಬೇಸ್ ಥಿಯರಮ್. ಸೊ ಇಲ್ಲಿ ಐ ಅಂತ ಕೊಟ್ಕೊಂಡಿದ್ದೀವಲ್ಲ ನೋಡಿ, ಐ. ಸೊ ಕೋರ್ಸ್ ಇಯರ್ ಐ ಈಸ್ ಫ್ರಮ್ 1 2 3 ಅಪ್ ಟು n ವರೆಗೆ ಇರುತ್ತೆ. ನ್ಯೂಮರೇಟರ್ ನೋಡಿ ಐ ಇದೆ, ದಟ್ ಈಸ್ 1 to n. ಇನ್ನೊಂದ್ಸರಿ ನೋಡೋಣ. ಪ್ರಾಬಬಿಲಿಟಿ ಆಫ್ ನೋಡಿ ಇ ಐ ಬಾರ್ ಎ ಅಂದರೆ ಪ್ರಾಬಬಿಲಿಟಿ ಆಫ್ ಇವೆಂಟ್ ಇ ಐ ಎಷ್ಟೋ ಇರ್ತದೆ ನನ್ನ ಹತ್ರ ಇವೆಂಟ್ಸ್. ಪ್ರಾಬಬಿಲಿಟಿ ಆಫ್ ಇ ಐ given that A has happened, that can be obtained by probability of ನೋಡಿ observe ಮಾಡಿ, probability of EI into probability of A bar EI ನೋಡಿ observe ಮಾಡಿ, numerator probability of A bar divided by the total probability, that is probability of EJ into probability of A bar EJ. So ಒಂದು ಎಕ್ಸಾಂಪಲ್ ತೊಗೊಳ್ತೀನಿ, ತೊಗೊಂಡಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಬೇಸ್ ಥಿಯರಮ್, ಎಕ್ಸ್ಪ್ರೆಷನ್ ಫಾರ್ ಬೇಸ್ ಥಿಯರಮ್. ಸೊ ಒಂದು ಎಕ್ಸಾಂಪಲ್ ಇದಕ್ಕೆ ಸಂಬಂಧಪಟ್ಟ ಪರೀಕ್ಷೆಯಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಸೊ ಐ ವಿಲ್ ಕನ್ಸಿಡರ್ ಒನ್ ಎಕ್ಸಾಂಪಲ್. ನಾವು ಈ ಎಕ್ಸ್ಪ್ರೆಷನ್ ಅನ್ನು ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ಕಾಲ್ಡ್ ಬೇಸ್ ಥಿಯರಮ್. ಸೊ ಇಫ್ ಐ ಹ್ಯಾವ್ ಅ ಸೆಟ್ ಆಫ್ ಇವೆಂಟ್ಸ್ E1 E2 E3, ದೇ ಆರ್ ಪಾರ್ಟಿಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್, ಅಂಡ್ ನನಗೆ ಒಂದು ಮೇನ್ ಇವೆಂಟ್ ಎ ಇರುತ್ತೆ. ಆಗ ನಾನು ಹೇಗೆ ಬರೀಬೋದು, ನಾನು ಹೇಗೆ ಕಂಡುಹಿಡಿಯಬಹುದು ಅಂದರೆ ಪ್ರಾಬಬಿಲಿಟಿ ಆಫ್ ಇ ಐ ಗಿವನ್ ಎ ಇಸ್ ಈಕ್ವಲ್ ಟು. ಸೊ ಇದನ್ನು ನಾವು ಬರೆದು ಪ್ರಾಕ್ಟೀಸ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್ ರಿಲೇಟೆಡ್ ಟು ದಿಸ್ ಬೇಸ್ ಥಿಯರಮ್ ಇನ್ ದ ನೆಕ್ಸ್ಟ್ ಕ್ಲಾಸ್.